ಹಾಸನಾಂಬ ಜಾತ್ರಾ ಮಹೋತ್ಸವ ಸಂಭ್ರಮ ನಟ ಧ್ರುವ ಸರ್ಜಾರಿಂದ ದೇವಿಯ ದರ್ಶನ ಪಡ್ಕೊಳ್ಳಲಾಗಿದೆ. ಕುಟುಂಬ ಸಮೇತರಾಗಿ ದೇವಿಯ ದರ್ಶನವನ್ನ ಪಡೆದಿದ್ದಾರೆ ನಟ. ದಿವ್ಯ ದರ್ಶನ ಪಡೆಯುವುದಕ್ಕೆ ಇಂದು ಕೊನೆಯ ದಿನ ಹಿನ್ನೆಲೆ ₹1,000 ಹಾಗೂ 300 ಪಾಸುಗಳ ಸಂಖ್ಯೆಯಲ್ಲೂ ಕೂಡ ಅಧಿಕ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಒಂದ್ ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಸೆಲೆಬ್ರಿಟಿಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಈಗಾಗಲೇ ಶಿವಣ್ಣ, ರಿಷಬ್ ಶೆಟ್ಟಿ, ಶ್ರುತಿ, ಮಾಳವಿಕಾ, ತಾರಾ ಹೀಗೆ ಅನೇಕ ಭಕ್ತರ ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಆಗಮಿಸಿದ್ರು. ಇವತ್ತು ಧ್ರುವ ಸರ್ಜಾ ಅವರು ಆಗಮಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕೊನೆಯ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ₹1,000 ಹಾಗೂ ₹300 ಪಾಸುಗಳ ಸಂಖ್ಯೆ ಅಧಿಕ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕುಟುಂಬ ಸಮೇತರಾಗಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ನಟ ಧ್ರುವ ಸರ್ಜಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಸಂಭ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಯಾಕಂದರೆ ವರ್ಷಕ್ಕೊಮ್ಮೆ ಬಾಗಿಲು ತೆಗಿರುವಂಥ ಹಿನ್ನೆಲೆಯಲ್ಲಿ ಅವಕಾಶ ಸಿಕ್ಕಾಗ ನೋಡ್ಕೊಂಡು ಬಿಡೋಣ, ದರ್ಶನ ಮಾಡಿಬಿಡೋಣ, ಆಶೀರ್ವಾದವನ್ನು ಪಡ್ಕೊಂಡು ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಬಾರಿ ಹಲವು ಗಣ್ಯರು ಭೇಟಿಯನ್ನು ಕೊಡ್ತಾ ಇರುವಂಥದ್ದು. ಪೊಲಿಟಿಕಲ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು. ಈಗಾಗಲೇ ನಾವು ಗಮನಿಸಿದ ಹಾಗೆ ಕುಮಾರಸ್ವಾಮಿ ಅವರ ಕುಟುಂಬ, DK ಶಿವಕುಮಾರ್ ಅವರ ಕುಟುಂಬ, ಈಶ್ವರಪ್ಪನವರ ಕುಟುಂಬ, ಅದರ ಜೊತೆಗೆ ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅನೇಕ ತಾರೆಯರು, ವಿಜಯ ರಾಘವೇಂದ್ರ, ಹಾಗೆ ಶಿವಣ್ಣ, ಹಾಗೆಯೇ ರಿಷಬ್ ಶೆಟ್ಟಿ, ಅದರ ಜೊತೆಗೆ ಕನ್ನಡದ ಹಿರಿಯ ನಟಿಯರು ಕೂಡ ಭೇಟಿಯನ್ನು ನೀಡಿದರು. ಇವತ್ತು ನಟ ಧ್ರುವ ಸರ್ಜಾ ಭೇಟಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಕುಟುಂಬ ಸಮೇತರಾಗಿ ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೊನೆಯ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಭಕ್ತರು ಸಹಜವಾಗಿಯೇ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಕೌತುಕರಾಗಿ ಆಗಮಿಸ್ತಾ ಇದ್ದಾರೆ. ಇವತ್ತು ₹1,000 ಮತ್ತು ₹300 ಟಿಕೆಟ್ನಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತರು ತಾಯಿಯ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಕ್ಯೂನಲ್ಲಿ ನಿಂತು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರ ಆಗಮನ ಆಗಿದ್ದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಹಾಸನಾಂಬ ದೇಗುಲದಲ್ಲಿ ನಟ ಧ್ರುವ ಸರ್ಜಾ. ಅಲ್ಬೇಡ ಬನ್ನಿ ಅಲ್ಲ ಅಲ್ಲ ಹಣ ಇಲ್ಲ Gracias.